ನಮಸ್ಕಾರ. BCA ಪ್ರಥಮ ಸೆಮಿಸ್ಟರ್ ಕನ್ನಡ ಭಾಷಾ ಪಠ್ಯದ ಕಥಾ ಸಾಹಿತ್ಯ ವಿಭಾಗದಲ್ಲಿರುವ ಪಾರಿವಾಳದ ರೆಕ್ಕೆಗಳ ಹಾಡು ಕಥೆಯ ಮುಂದುವರಿದ ಭಾಗ. ಹಿಂದಿನ ತರಗತಿಯಲ್ಲಿ ನಾವು ಪಾರಿವಾಳದ ರೆಕ್ಕೆಗಳ ಹಾಡು ಕಥೆಯ ಲೇಖಕರಾಗಿರುವಂತಹ ಬಾನು ಮುಷ್ತಾಕ್ ರವರ ಪರಿಚಯ ಮತ್ತು ಅವರ ಕೃತಿಗಳ ಪರಿಚಯವನ್ನು ಮಾಡಿಕೊಂಡ್ವಿ. ನವ್ಯೋತ್ತರ ಕಥೆಗಳ ಪ್ರಮುಖ ಆಶಯವನ್ನು ಕುರಿತು ಚರ್ಚೆ ಮಾಡಿದ್ವಿ. ಹಾಗೆ ಕಥೆಯ ನಿರೂಪಣಾ ಶೈಲಿ, ಅಲ್ಲಿ ಬಳಕೆಯಾಗಿರುವಂತಹ ಪ್ರಜ್ಞಾ ಪ್ರವಾಹ ತಂತ್ರದ ವೈಶಿಷ್ಟ್ಯತೆಯನ್ನು ಕುರಿತು ಗಮನಿಸಿದ್ವಿ. ಜೊತೆಯಲ್ಲಿ ಬಾಲಕಾರ್ಮಿಕರ ಸಮಸ್ಯೆಗಳು, ಅದಕ್ಕೆ ಕಾರಣ, ಪರಿಹಾರಕ್ಕಾಗಿ ಏನೇನು ಕಾನೂನು ಕಾಯ್ದೆಗಳಿವೆ ಅನ್ನುವಂತಹ ವಿವರಗಳನ್ನು ನಾವು ತಿಳ್ಕೊಂಡ್ವಿ. ಈ ತರಗತಿಯಲ್ಲಿ ಮುಂದುವರೆದು ಸಮಾಜವಾದಿ ನಿಲುವುಗಳು ಅಪಮೌಲ್ಯೀಕರಣಗೊಂಡಿರುವ ಬಗೆಯನ್ನು ಕುರಿತು ಚರ್ಚಿಸ್ತಾ ಹೊಸ ಕಾಲದ ಮರೆಮಾಚಿದ ಶೋಷಣೆಯ ನೆಲೆಗಳ ವಿವರಣೆಯನ್ನು ಮಾಡಿಕೊಳ್ಳೋಣ. ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಅಸಮಾನತೆಯ ನಡುವಿನ ಸಂಬಂಧಾಂತರಗಳ ವಿಶ್ಲೇಷಣೆಯನ್ನು ಮಾಡಿಕೊಳ್ಳೋದರ ಜೊತೆಯಲ್ಲಿ ಪಾರಿವಾಳದ ರೆಕ್ಕೆಗಳ ಹಾಡು ಅನ್ನುವಂತಹ ಈ ಕಥಾಶೀರ್ಷಿಕೆಯ ಔಚಿತ್ಯ ಮತ್ತು ಸಾಂಕೇತಿಕತೆಯ ಚರ್ಚೆಯನ್ನು ನಡೆಸೋಣ. ನಿರೂಪಕಿಯು ತನ್ನ ಪರಿಚಯವನ್ನು ತಾನೇ ಮಾಡಿಕೊಡುವುದರೊಂದಿಗೆ ಈ ಕಥೆ ಪ್ರಾರಂಭವಾಗುತ್ತೆ. ಈಕೆ ತನ್ನನ್ನು ತಾನು ಪ್ರಜ್ಞಾವಂತೆ, ಪರಿಸರ ಪ್ರೇಮಿ, ಸಾಮಾಜಿಕ ಕಾಳಜಿ ಇರುವ ಸಂವೇದನಾಶೀಲೆ ಎಂದೆಲ್ಲ ಪರಿಚಯ ಮಾಡಿಕೊಳ್ತಾಳೆ. ಜೊತೆಗೆ ಈಕೆ ಕವಿಯತ್ರಿಯೂ ಹೌದು. ಈಕೆಯ ಕವನಗಳು ಪ್ರಗತಿಪರ ಧೋರಣೆಯವೂ ಕೂಡ ಆಗಿವೆ. ವಸಾಹತುಶಾಹಿ, ಸಾಂಸ್ಕೃತಿಕ ಗುತ್ತಿಗೆದಾರರು ಹಾಗೂ ಪಿತೃಪ್ರಧಾನ ಮೌಲ್ಯಗಳ ವಿರುದ್ಧ ಸಾಹಿತ್ಯಿಕವಾಗಿ ಬಂಡಾಯ ಪ್ರತಿಭಟನೆಯನ್ನು ದಾಖಲು ಮಾಡ್ತಿರುವಂತಹ ಈಕೆ ತನ್ನನ್ನು ತಾನು ಮನುಷ್ಯ ಸ್ವಾತಂತ್ರ್ಯದ ಪ್ರತಿಪಾದಕಿ ಎನ್ನುತ್ತಾಳೆ. ಇದರ ಮೇಲೆ ಆಕೆ ಕಾರ್ಮಿಕ ಇಲಾಖೆಯಲ್ಲಿ ಅಧಿಕಾರಿಣಿಯೂ ಆಗಿದ್ದಾಳೆ. ಅದರಲ್ಲಿಯೂ ಬಾಲಕಾರ್ಮಿಕ ಹಕ್ಕುಗಳ ರಕ್ಷಣೆ, ವಿಮುಕ್ತಿ, ಪುನರ್ವಸತಿ ಮೊದಲಾದಂತಹವುಗಳ ಮೇಲೆ ವಿಶೇಷವಾದ ಅಧಿಕಾರ ಹೊಂದಿರುವಂತಹವಳು. ಇವಿಷ್ಟು ಆಕೆಯೇ ನೀಡುವಂತಹ ತನ್ನ ಸಾಮಾಜಿಕ ವ್ಯಕ್ತಿತ್ವದ ಪರಿಚಯ. ಕಥೆಯು ನಂತರದಲ್ಲಿ ಇಲ್ಲಿಂದ ಆಕೆಯ ನೈಜ ವ್ಯಕ್ತಿತ್ವದ ವಿವರಣೆಯ ಕಡೆಗೆ ಹೊರಳುತ್ತೆ. ವಿವರಗಳು ಮುಂದುವರೆದಂತೆಲ್ಲ ಆಕೆ ಸ್ವಯಂ ಬಿಂಬಿಸಿಕೊಂಡಿರುವ ಸಾಮಾಜಿಕ ವ್ಯಕ್ತಿತ್ವ ಮತ್ತು ನೈಜ ವ್ಯಕ್ತಿತ್ವಗಳ ನಡುವೆ ಆಳವಾದ ಕಂದಕ ಏರ್ಪಡುತ್ತಾ ಸಾಗುತ್ತೆ. ಆಧುನಿಕ ಕಾಲದ ವಿದ್ಯಾವಂತ, ಪ್ರಜ್ಞಾವಂತ ನಾಗರಿಕಳು ಎಂದು ಹೇಳಿಕೊಳ್ಳುವ ಈ ನಿರೂಪಕಿಗೆ ಭಾರತ ಸಂವಿಧಾನದ ಪರಿಚಯ ಇಲ್ಲ ಎಂದಲ್ಲ. ಬಾಲಕಾರ್ಮಿಕರ ಹಕ್ಕುಗಳ ಬಗೆಗೆ ಅರಿವಿಲ್ಲದೆ ಇರಲು ಸಾಧ್ಯವೇ ಇಲ್ಲ. ಇಷ್ಟಾಗಿಯೂ ಆಕೆ ತನ್ನ ಮನೆಯಲ್ಲಿ ಚಿಕ್ಕ ವಯಸ್ಸಿನ ಹುಡುಗಿಯೊಬ್ಬಳನ್ನು ಮನೆಗೆಲಸಕ್ಕೆ ನೇಮಿಸಿಕೊಂಡಿರ್ತಾಳೆ. ಆ ಹುಡುಗಿಯಾದರೂ ಈಕೆಯ ಚಪ್ಪಲಿಯನ್ನು ಸ್ಟ್ಯಾಂಡಿನಲ್ಲಿ ಇಡೋದ್ರಿಂದ ಹಿಡಿದು ಮನೆಯ ಸಮಸ್ತ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾಳೆ. ಆಕೆಯ ಹೆಸರು ಕಮಲಿ. ಈ ಕಮಲಿ ಶಾಲೆಗೆ ಹೋಗಿ ಬರುವಂತಹ ಯಾವ ವಿವರಗಳು ಕೂಡ ನಮಗೆ ಕಥೆಯಲ್ಲಿ ಸಿಗೋದಿಲ್ಲ. ಕೇವಲ 11 ವರ್ಷದ ಹುಡುಗಿ ಶಿಕ್ಷಣದ ಹಕ್ಕಿನಿಂದ ವಂಚಿತಳಾಗಿ ನಿರೂಪಕಿಗೆ ಸೇರಿದಂತಹ ಯಾವ ಒಂದು ಸಣ್ಣ ವಸ್ತುವನ್ನು ಸ್ವ ಇಚ್ಛೆಯಿಂದ ಮುಟ್ಟುವ ಸ್ವಾತಂತ್ರ್ಯ ಇಲ್ಲದೆ ಕಾರಾಗೃಹದಂತಹ ಮನೆಯಲ್ಲಿ ಅಕ್ಷರಶಃ ಬಂದಿಯಾಗಿರ್ತಾಳೆ. ಅನಿಷ್ಟ ಪದ್ಧತಿಗಳು ಮತ್ತು ಅವುಗಳ ಆಚರಣೆಯ ವಿರುದ್ಧ ಹೋರಾಡುವ ಬಾಧ್ಯತೆ ಇರುವಂತಹ ಮತ್ತು ಅಂತಹ ಅಧಿಕಾರ ಸ್ಥಾನದಲ್ಲಿ ಸ್ಥಾಪಿತರಾಗಿರುವಂತಹ ವಿದ್ಯಾವಂತ ಜನಾಂಗವೇ ತಾವೇ ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕಾದ ಕಾಯ್ದೆಗಳನ್ನು ಮೀರಿ ವೈಯಕ್ತಿಕ ಸವಲತ್ತುಗಳನ್ನು ಪಡೆಯಲು ಹೇಗೆ ಒಳದಾರಿಗಳನ್ನು ಹುಡುಕ್ತಾರೆ ಅನ್ನುವಂತಹದ್ದನ್ನು ನಾವಿಲ್ಲಿ ಗಮನಿಸಬಹುದು. ಕಥೆಯ ನಿರೂಪಕಿ ಸ್ವತಃ ಬಾಲಕಾರ್ಮಿಕ ರಕ್ಷಣೆಯ ಹೊಣೆ ಹೊತ್ತಿದ್ದಾಗಲೂ ಕೂಡ ತನ್ನ ಮನೆಯಲ್ಲೇ ಚಿಕ್ಕ ವಯಸ್ಸಿನ ಹುಡುಗಿಯನ್ನ ದುಡಿಮೆಯಲ್ಲಿ ತೊಡಗಿಸಿರುವುದು ವ್ಯವಸ್ಥೆಯ ವಿರೋಧಾಭಾಸದ ಹಾಗೆ ನಮಗೆ ಕಾಣಿಸುತ್ತೆ. ಮಾತಿಗೂ ಕ್ರಿಯೆಗೂ ಸಂಬಂಧವೇ ಇಲ್ಲದಂತಹ ಬಿರುಕು ವ್ಯಕ್ತಿತ್ವಗಳಲ್ಲಿ ಬದುಕ್ತಾ ಇರುವಂತಹ ಈ ವಿದ್ಯಾವಂತ ವರ್ಗದ ಪ್ರತಿನಿಧಿಯ ಹಾಗೆ ಈಕೆ ನಮಗೆ ಕಾಣಿಸ್ತಾಳೆ. ಕಥೆಯ ಆದ್ಯಂತವಾಗಿ ನಿರೂಪಕಿಯ ವರ್ತನೆ ಆಧುನಿಕ ಜಮೀನ್ದಾರ ಶಾಹಿಯ ಛಾಯೆಗಳನ್ನು ಒಳಗೊಂಡಿದೆ. ಬಂಡವಾಳಶಾಹಿಯು ಆರ್ಥಿಕವಾಗಿ ಹಿಂದುಳಿದ ಕಟ್ಟಕಡೆಯ ವರ್ಗಗಳ ಮೇಲೆ ನಡೆಸುವಂತಹ ದೌರ್ಜನ್ಯ, ಶೋಷಣೆ,
ಹಿಂಸೆಗಳ ಪ್ರತಿನಿಧೀಕರಣ ಈ ಕಥೆಯಲ್ಲಿ ನಡೆಯುತ್ತೆ. ಕೆಲಸದ ಹುಡುಗಿಗೆ ನಿರೂಪಕಿ ಕೊಡುವ ಡೊಮೆಸ್ಟಿಕ್ ಹೆಲ್ಪರ್ ಎನ್ನುವ ಹೆಸರು ಹೊಸದಾದರೂ ಕೂಡ ಅದು ಹಳೆಯ ಜೀತ ಪದ್ಧತಿಯ ಮುಂದುವರಿದ ರೂಪ ಅಥವಾ ರೂಪಾಂತರಗೊಂಡ ಜೀತವೇ ಆಗಿ ನಮಗೆ ಕಾಣಿಸುತ್ತೆ. ಹೌಸ್ ವೈಫ್ ಅನ್ನುವಂಥದ್ದನ್ನು ಹೋಮ್ ಮೇಕರ್ ಎಂದಂತೆ ಕೇವಲ ಪದ ಬದಲಾವಣೆಯಿಂದ ಯಾವ ಬದಲಾವಣೆಗಳು ಕೂಡ ಸಾಧ್ಯವಿಲ್ಲ. ಇವೆಲ್ಲ ಕಾನೂನಿನ ಕೈಯಿಂದ ತಪ್ಪಿಸಿಕೊಳ್ಳಲು ಮಾಡಿಕೊಂಡಂತಹ ಬದಲಾವಣೆಗಳೇ ಆಗಿವೆ ಮತ್ತು ತಂತ್ರಗಳೇ ಆಗಿವೆ, ಹಾಗೂ ಹೊಸ ಕಾಲದ ಮರೆಮಾಚಿದ ಶೋಷಣೆಯ ವಿವಿಧ ರೂಪಗಳಾಗಿ ಕಾಣಿಸುತ್ತೆ. ನಿರೂಪಕಿ ಹೇಳುವಂತಹ ಒಂದು ಮಾತನ್ನು ಇಲ್ಲಿ ಗಮನಿಸಿ. ನಾನು ಅವಳನ್ನು ಕೆಲಸದಾಕೆ ಎನ್ನುವುದಿಲ್ಲ, ಅವಳಿಗೂ ಆತ್ಮಾಭಿಮಾನ ಇಲ್ಲವೇ ಎನ್ನುವ ನಿರೂಪಕಿಯ ಮಾತು ಕೇವಲ ಅರ್ಥವಿಲ್ಲದ ಬಡಾಯಿ ಎನಿಸುತ್ತದೆ. ಆತ್ಮಾಭಿಮಾನ ಅನ್ನುವಂಥದ್ದು ಕೇವಲ ಪದಗಳ ಬಳಕೆಯಲ್ಲಿ ಇಲ್ಲ ಅನ್ನುವಂಥದ್ದನ್ನು ಗ್ರಹಿಸಲಾರದೆ ಹೋಗ್ತಾಳೆ ಇಲ್ಲಿನ ನಿರೂಪಕಿ. ಇನ್ನು ಆ ಹುಡುಗಿಯ ಊಟ, ಬಟ್ಟೆ, ನಡವಳಿಕೆ ಹೀಗೆ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸಿ ಎಲ್ಲದರ ಮೇಲೂ ನಿಯಮಗಳನ್ನು ಹೇರಿ ಆಕೆಯನ್ನು ಪಂಜರದ ಪಕ್ಷಿಯನ್ನಾಗಿ ಮಾಡಿರುವಂತಹ ನಿರೂಪಕಿ ತಾನು ನಡೆಸುತ್ತಿರುವಂತಹ ಈ ಸ್ವಾತಂತ್ರ್ಯ ಹರಣವನ್ನು ರಕ್ಷಣೆಯ ಭಿತ್ತಿಯಲ್ಲಿ ಸುರಕ್ಷಿತವಾಗಿರಿಸ್ತಾಳೆ ಮತ್ತು ಆ ಹುಡುಗಿಯ ಕುಟುಂಬದ ಬಡತನವನ್ನು ತನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾಳೆ. ವಾಸ್ತವವಾಗಿ ವ್ಯವಸ್ಥೆಯೊಳಗಿರುವ ಶೋಷಣೆಗಳ ಬಗೆಗೆ ಭಾಷಣಗಳಲ್ಲಿ ಮತ್ತು ತನ್ನ ಲೇಖನಿಯಲ್ಲಿ ಪ್ರತಿಭಟನಾತ್ಮಕವಾಗಿ ಮಾತನಾಡುವಂತಹ ನಿರೂಪಕಿ ಮತ್ತು ಅವಳಂತಹ ಆಧುನಿಕ ಜನಾಂಗವು ಸಂಸ್ಕೃತಿ ನಾಗರಿಕತೆಗಳ ಬಗ್ಗೆ ಕೇವಲ ಅಲಂಕಾರಿಕವಾದಂತಹ ಮಾತುಗಳನ್ನು ಆಡುತ್ತೆ. ಇಂತಹ ಅಲಂಕಾರಿಕವಾದಂತಹ ಮಾತುಗಳನ್ನು ಆಡ್ತಾ ಆಡ್ತಾ ಆ ಮಾತುಗಳ ರಭಸದಲ್ಲಿ ಮಾನವೀಯತೆಯ ಸೆಲೆಯನ್ನೇ ಬತ್ತಿಸಿಬಿಟ್ಟಿತ್ತೆ. ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಇರುವಂತಹ ಕ್ರೌರ್ಯವನ್ನು ವೇದಿಕೆಯಲ್ಲಿ ಖಂಡಿಸುವಂತಹ ಹೆಣ್ಣು ಮಕ್ಕಳೇ ಅದೇ ವ್ಯವಸ್ಥೆಯ ವಕ್ತಾರರಂತೆ ವರ್ತಿಸುತ್ತಿರುವಂತಹದ್ದನ್ನು ನಾವು ನೋಡ್ತೀವಿ. ಇದು ನಮ್ಮ ದೇಶದ ಮತ್ತೊಂದು ವಿಪರ್ಯಾಸ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಡೆ ನುಡಿ ಈ ಎರಡರಲ್ಲಿ ಹೊಂದಾಣಿಕೆ ಸಾಮ್ಯತೆಗಳೇ ಇಲ್ಲದೇ ಇರುವಂತಹ ಒಂದು ಬಗೆಯ ಬೋಳೆತನ ಇಂದಿನ ಸಮಾಜದ ಲಕ್ಷಣವೇ ಆಗಿಬಿಟ್ಟಿದೆಯೇನೋ ಅನ್ಸುತ್ತೆ. ಆಧುನಿಕತೆ ತಂದಿರುವಂತಹ ಈ ಡೋಂಗಿತನ, ವಿಚಾರವಂತಿಕೆಯ ಹೆಸರಿನಲ್ಲಿ ಸೋಗಿನಲ್ಲಿ ನಡೆತಿರುವಂತಹ ಆತ್ಮವಂಚನೆ, ಶೋಷಿತರೇ ಮತ್ತೊಂದು ನೆಲೆಯಲ್ಲಿ ಸ್ವತಃ ಶೋಷಕರಾಗಿ ವರ್ತಿಸ್ತಾ ಇರುವಂತಹದ್ದು, ಇವೆಲ್ಲ ಇಂದಿನ ಸಮಾಜದ ಜ್ವಲಂತ ಸಮಸ್ಯೆಗಳಾಗಿ ನಮ್ಮ ಕಣ್ಣು ಮುಂದೆ ನಿಲ್ಲುತ್ತೆ. ಕತೆ ಮುಂದುವರಿದ ಹಾಗೆ ಪಾತ್ರಗಳ ಬೆಳವಣಿಗೆಯಲ್ಲಿ ಆಶ್ಚರ್ಯಕರವಾದಂತಹ ಬದಲಾವಣೆಗಳು ಕಾಣುತ್ತೆ. ಪ್ರಾರಂಭದಲ್ಲಿ ಅತ್ಯಂತ ಪ್ರಬಲಳಾಗಿ, ಆಳುವವಳಾಗಿ, ಅಧಿಕಾರಶಾಹಿಯಾಗಿ ಚಿತ್ರಿತಳಾಗಿರುವಂತಹ ಈ ನಿರೂಪಕಿ ನಂತರದ ಘಟನೆಗಳಲ್ಲಿ ಹುಡುಗಿಯ ಮನಸ್ಸಿನ ವಿಶಿಷ್ಟ ಸ್ಥಿತಿಯ ಬಗೆಗೆ ಆಶ್ಚರ್ಯಗೊಂಡು ಅದಕ್ಕೆ ಕಾರಣಗಳನ್ನು ಹುಡುಕೋದಕ್ಕೆ ಪ್ರಯತ್ನಿಸ್ತಾಳೆ. ಹುಡುಗಿ ತನ್ನ ಊರಾದ ಸೂರ್ಯನ ತೊಟ್ಟಿಗೆ ಹೋಗುವ ಅವಕಾಶ ಸಿಕ್ಕೊಡನೆ ಇಷ್ಟು ದಿನ ಅದುಮಿಟ್ಟಿದ್ದ ಭಾವನೆಗಳನ್ನು ಮುಕ್ತವಾಗಿ ಹೊರಹಾಕಿ ಹಗುರಾಗ್ತಾ ಇದ್ದಾಳೆ. ಈಕೆಯ ಅಳತೆಗೆ ಸಿಗದ ಸಂತೋಷ ನಿರೂಪಕಿಯನ್ನ ಚಕಿತಗೊಳಿಸ್ತಾ ಇದೆ. ಬಡತನದಲ್ಲಿ ಬಳಲ್ತಾ ಇರುವಂತಹ ತನ್ನ ಕುಟುಂಬದವರನ್ನು ನೋಡೋದಿಕ್ಕೆ ಇಷ್ಟು ಆತ್ರಳಾಗಿ ಯಾಕಿದ್ದಾಳೆ ಈಕೆ ಅನ್ನುವಂತಹ ಪ್ರಶ್ನೆ ನಿರೂಪಕಿಯನ್ನ ಒಂದೇ ಸಮನೆ ಕೊರೆಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಇಷ್ಟು ದಿನ ಕಮಲಿಯ ಹಿಂಸೆಯಲ್ಲಿ ತನ್ನ ಅಹಮ್ಮನ್ನ ತಣಿಸ್ಕೊಳ್ತಾ ಇದ್ದಂತಹ ನಿರೂಪಕಿ ಈಗ ಆ ಹುಡುಗಿಯ ಅಕಾರಣವಾದಂತಹ ಸಂತೋಷವನ್ನ ಅಸೂಯೆಯಿಂದ ನೋಡ್ತಾಳೆ. ಅವಳ ಈ ಆನಂದ ಇವಳಿಗೆ ಅಸೂಯೆಯನ್ನ ತರಿಸುತ್ತೆ. ಹೇಗಾದರೂ ಮಾಡಿ ಈ ಸಂತೋಷವನ್ನ ಭಂಗ ಮಾಡಲೇಬೇಕು ಅಂತ ನಿರೂಪಕಿ ಅವಳದ್ದೇ ಆದಂತಹ ಕೆಲವು ಆಲೋಚನೆಗಳನ್ನು ಮಾಡ್ತಾಳೆ, ಯೋಜನೆಗಳನ್ನು ಸಿದ್ಧಪಡಿಸ್ಕೊಳ್ತಾಳೆ. ಆದರೆ ಸಂತೋಷ ಅನ್ನುವಂತಹದ್ದು ಹೊರಗಿನ ಯಾವುದೇ ವಸ್ತು ಮತ್ತು ವ್ಯಕ್ತಿಯಿಂದ ನೇರವಾಗಿ ಸಿಗುವಂಥದ್ದಲ್ಲ, ಅಥವಾ ಯಾವುದೇ ವಸ್ತು ಮತ್ತು ವ್ಯಕ್ತಿಯನ್ನು ನೇರವಾಗಿ ಅವಲಂಬಿಸಿರುವುದೂ ಅಲ್ಲ. ಅದೊಂದು ಮನಸ್ಥಿತಿ, ಆಂತರಿಕ ಶಕ್ತಿ ಅನ್ನುವಂಥದ್ದನ್ನು ಅರಿಯದೇ ಹೋಗುವ ಈ ನಿರೂಪಕಿ ಆಕೆಯ ಮನಸ್ಸಿನಲ್ಲಿ ಹುಡುಗಿಯ ಆನಂದವನ್ನು ಹಾಳುಗೆಡುವ ಹಿಂಸೆಯ ಅಭೀಪ್ಸೆ ಹುಟ್ಟುತ್ತೆ. ಇಷ್ಟರ ಮಟ್ಟಿಗೆ ಆಕೆ ಮಾನಸಿಕವಾಗಿ ವಿಕ್ಷಿಪ್ತಳಾಗ್ತಾ ಹೋಗ್ತಾಳೆ. ಇನ್ನು ತನ್ನ ಊರಾದ ಸೂರ್ಯನ ತೊಟ್ಟಿಯನ್ನು ತಲುಪಿದ ಹುಡುಗಿಯ ಸಂತೋಷ ಮುಗಿಲು ಮುಟ್ಟುತ್ತೆ. ತಂದೆ, ತಾಯಿ ಮತ್ತು ತನ್ನ ಓರಗೆಯ ಸ್ನೇಹಿತೆಯರನ್ನು ಕಂಡು ಮಾತನಾಡುವಾಗ ಆಕೆ ಅಕ್ಷರಶಃ ಈ ಜಗತ್ತನ್ನು ಮರೀತಾಳೆ.
ನಿರೂಪಕಿಯ ಬೇಡಿಯಿಂದ ತಾತ್ಕಾಲಿಕವಾಗಿ ಆದರೂ ಮುಕ್ತಿ ಹೊಂದಿದಂತಹ ಈ ಹುಡುಗಿ ಸ್ವತಂತ್ರವಾಗಿ ಹಾರಾಡುವ ಹಕ್ಕಿಯಾಗ್ತಾಳೆ. ಆಕೆಯ ರೆಕ್ಕೆಗಳಿಗೆ ಶಕ್ತಿ ಮೂಡುತ್ತೆ, ಹಾರುವ ಹಾಡುವ ಪ್ರೇರಣೆಯಾಗುತ್ತೆ. ಹುಡುಗಿಯ ಈ ಬಗೆಯ ಉತ್ಸಾಹ ಊರ್ಧ್ವಗಾಮಿಯಾದಂತೆಲ್ಲ ನಿರೂಪಕಿ ಸೋತು ಕೆಳಗಿಳಿತಾ ಹೋಗ್ತಾಳೆ. ಡಿ.ಆರ್. ನಾಗರಾಜ್ ಅವರು ವಸಾಹತುಶಾಹಿಯನ್ನು ವಿವರಿಸುವಂಥ ಹೊತ್ತಿನಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಸಂಪೂರ್ಣ ಸ್ವಾಧೀನತೆ ಮತ್ತು ನಿಯಂತ್ರಣಗಳ ಆಚೆ ಶೋಷಕ ವರ್ಗ ಮತ್ತು ಅದರ ಸಂಪೂರ್ಣವಾದ ಸ್ವಾಧೀನತೆ ಮತ್ತು ನಿಯಂತ್ರಣಗಳ ಆಚೆಗೂ ಶೋಷಿತ ವರ್ಗ, ಶೋಷಣೆಗೆ ಒಳಗಾಗಿರುವಂತಹ ವರ್ಗ ಮತ್ತು ಅದರ ಜೀವನ ಪ್ರೀತಿ ಮತ್ತು ಬದುಕುವ ಶಕ್ತಿ ಗುಪ್ತಗಾಮಿನಿಯಾಗಿ ಜೀವಂತವಾಗಿ ಉಳಿದಿರುತ್ತೆ. ಕಥೆಯಲ್ಲಿನ ಈ ಹುಡುಗಿ ಕೂಡ ಈ ನಿಲುವನ್ನೇ ಪ್ರಕಟಿಸ್ತಾಳೆ. ಶೋಷಕ ವರ್ಗ ಎಷ್ಟೇ ಪ್ರಬಲವಾಗಿದ್ದರೂ ಅದು ಶೋಷಿತ ಸಮುದಾಯಗಳ ಅದ್ಭುತ ಧಾರಣ ಶಕ್ತಿಯನ್ನು ಊಹಿಸೋದಕ್ಕೂ ಸಾಧ್ಯವಿಲ್ಲ ಮತ್ತು ಸ್ವತಃ ಅವುಗಳನ್ನು ಧಾರಣ ಮಾಡೋದಕ್ಕೂ ಕೂಡ ಸಾಧ್ಯವಿಲ್ಲ ಅನ್ನುವಂತಹ ಸತ್ಯವನ್ನು ಪ್ರಕಟಿಸೋದರ ಜೊತೆಗೆ ಕಥೆ ಮುಕ್ತಾಯಗೊಳ್ಳುತ್ತೆ. ಹೀಗೆ ಒಟ್ಟು ಪಾರಿವಾಳದ ರೆಕ್ಕೆಗಳ ಹಾಡು ಕಥೆಯು ಸ್ವಾತಂತ್ರ್ಯಕ್ಕಾಗಿ ತುಡಿಯುವ, ಸ್ವತಂತ್ರತೆಯನ್ನು ಸಹಜ ಗುಣವಾಗುಳ್ಳ ಆದರೆ ಅನಿವಾರ್ಯವಾಗಿ ಬಂಧಿತರಾಗಿ ಬದುಕಬೇಕಾದಂತಹ ಜನರ ಸಂಕೇತವಾಗಿ ಮೂಡಿಬಂದಿದೆ. ಈ ಪಾರಿವಾಳದ ರೆಕ್ಕೆಗಳು ಕೂಡ ಇದನ್ನೇ ಸಂಕೇತಿಸುತ್ತೆ, ಧ್ವನಿಸುತ್ತೆ. ಇದಿಷ್ಟು ಕಥೆಯ ವಿವರಣೆ. ಹೆಚ್ಚಿನ ಅಧ್ಯಯನಕ್ಕಾಗಿ ಈ ಪುಸ್ತಕಗಳನ್ನು ಗಮನಿಸಬಹುದು. ಇಲ್ಲಿಗೆ ತರಗತಿಯನ್ನು ಮುಗಿಸೋದ್ರ ಮೂಲಕ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ನಮಸ್ಕಾರ.